11:30 ಸುಮಾರಿಗೆ ಈಗಾಗಲೇ ಏನಂದರೆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. TR ಮಿಲ್ ಬಳಿ ಇರುವಂಥ ರುದ್ರಭೂಮಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದಕ್ಕಿಂತ ಮೊದಲು ರವೀಂದ್ರ ಕಲಾಕ್ಷೇತ್ರದಲ್ಲಿ ದ್ವಾರಕೀಶ್ ಅವರ ಅಂತಿಮ ದರ್ಶನ. ಬಹಳಷ್ಟು ಜನ ಬರ್ತಾ ಇದ್ದಾರೆ. ದ್ವಾರಕೀಶ್ ನಡೆದು ಬಂದಂಥ ಹಾದಿಯ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೀವಿ. ಈಗಾಗಲೇ ನಟ ಸುದೀಪ್, ನಟಿ ಸುಧಾರಾಣಿ, ಮಾಳವಿಕಾ ವಿನಾಶ್, ನಟ ದೇವರಾಜ್, ರಮೇಶ್ ಅರವಿಂದ್, ಉಮೇಶ್ ಸೇರಿದಂತೆ ಹಿರಿಯ ಕಲಾವಿದ ಉಮೇಶ್ ಸೇರಿದಂತೆ ಮುಖ್ಯಮಂತ್ರಿ ಚಂದ್ರು, ವಿ ಮನೋಹರ್ ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಈಗಲೂ ಕೂಡ ಅಪಾರ ಪ್ರಮಾಣದ ಅಭಿಮಾನಿಗಳು ಬರ್ತಾ ಇದ್ದಾರೆ. ದ್ವಾರಕೀಶ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ. ಯಾಕಂದರೆ ಎಲ್ಲಿ ಹುಣಸೂರು, ಎಲ್ಲಿನ ಮೈಸೂರು, ಎಲ್ಲಿನ ಬೆಂಗಳೂರು, ಎಲ್ಲಿನ ಚೆನ್ನೈ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಒಂದಾ ಎರಡ ಚಿತ್ರಗಳು. ಸಾಮಾನ್ಯ ಸಂಗತಿನ ರಜನಿಕಾಂತನ್ನು ಹಾಕ್ಕೊಂಡು ಇವರು ಹಿಂದಿ ಸಿನಿಮಾ ಮಾಡ್ತಾರೆ ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ. ನೀವು ರಜನಿಕಾಂತ್ ಶ್ರೀದೇವಿಯವ್ರನ್ನ ಹಾಕ್ಕೊಂಡು ನೀವು ತಮಿಳು ಸಿನಿಮಾ ಮಾಡ್ತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. MG ರಾಮಚಂದ್ರನ್ನವ್ರು ಹಾಕ್ಕೊಂಡು ಯಾರೋ ಸಿನಿಮಾ ಮಾಡಿದರು, ಅದು ಸಿಂಗಾಪುರಲ್ಲಿ ಅದರ ಶೂಟಿಂಗ್ ಆಗಿತ್ತು. ಅರೆ ಅವರೇ ಮಾಡ್ತಾರೆ ಅಂದರೆ ಕನ್ನಡಿಗರು ನಾವೇನು ಕಡಿಮೆ ಅಂತ. ನಿಜವಾಗ್ಲೂ ಈ ಕನ್ನಡದ ಒಂದು ಮನೋಭಾವನೆ ಇದೆಯಲ್ಲ, ಅದು ಬರೀ ಘೋಷಣೆಗಳ ಮುಖಾಂತರ ಅದು ಬರಲ್ಲ ರೀ. ಅದು ಬರೀ ಕನ್ನಡದ ಬಗ್ಗೆ ನಾವು ಒಣ ಮಾತಾಡಿದ್ರೆ ಬರಲ್ಲ. ನಾವು ಕನ್ನಡದ ಬಗ್ಗೆ ಅಪಾರವಾದಂಥ ಪ್ರೀತಿ ಅಭಿಮಾನ ಉಳ್ಳ ದ್ವಾರಕೀಶ್ಗೆ. ಹಾಗಾಗಿ ಅವ್ರ ಚಿತ್ರದಲ್ಲಿ ಏನಾದರೂ ಕನ್ನಡದ ಹಾಡು ಇರಲೇಬೇಕು, ಕನ್ನಡದ ಬಗ್ಗೆ ಹಾಡು ಇರಲೇಬೇಕು ಅವ್ರದ್ದು. ಏನು ತಮಾಷೆ ಸಂಗತಿನ, ಆವಾಗ ವಿದೇಶದಲ್ಲಿ ಹೋಗಿ ಸಿನಿಮಾ ಮಾಡ್ತಾರೆ ಅಂತಂತಂದರೆ ಡಿಪ್ಲೊಮಾ ಓದಿದಂಥ ಹುಡುಗ ಎಲ್ಲ ಒಂದು ಕಡೆಗೆ ಏನಾದರೂ ಆಟೋಮೊಬೈಲ್ ಶಾಪ್ ಇಟ್ಕೊಂಡು ಜೀವನ ಕಳಿಬೇಕಾಗಿತ್ತು. ಹೆಂಗೆ ಕನ್ನಡ ಚಿತ್ರರಂಗ ಅವ್ರನ್ನ ಸೆಳೆದು ಬಿಡ್ತು ನೋಡಿ. ಬೆಳೆದಂಥ ರೀತಿ ಇತ್ತಲ್ಲ, ಅದು ಸಾಮಾನ್ಯ ಸಂಗತಿನ. ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ಈ ಎಲ್ಲ ಲೈಟ್ಗಳನ್ನು ಹಾಕಿ ಸಿನಿಮಾ ಶೂಟಿಂಗ್ ಮಾಡ್ತಾರೆ, ಆದರೆ ಆ ಸಿನಿಮಾ ತೋರಿಸೋದು ಲೈಟ್ಗಳನ್ನು ಆಫ್ ಮಾಡಿ. ಎಂಥ ಇದು ನೋಡಿ, ಭಾಳ ಅನ್ವಯ ಆಗ್ಬಿಡುತ್ತೇನಪ್ಪ. ಯಾಕಂದರೆ ಚಿತ್ರರಂಗವನ್ನೇ ನಂಬಿಕೊಂಡು ಬದುಕ್ತಂಥವ್ರು ಬಹಳಷ್ಟು ಜನ ಕತ್ಲಲ್ಲಿದ್ದಾರೆ. ಇವಾಗ ಬೆಳಕಲ್ಲಿ ಸಿನಿಮಾ ತೆಗೆದಂಥವ್ರ ಜೀವನ ಕತ್ಲಲ್ಲಿದೆ. ಯಾಕಂದರೆ ಮಾಡುವಂಥ ಧಾವಂತದಲ್ಲಿ, ಮಾಡುವಂಥ ಭರದಲ್ಲಿ ರವಿಚಂದ್ರನ್ ಬಂದರು. ನಿಜವಾದಂಥ ಕನಸುಗಾರರು ಯಾರಾದರೂ ಇದ್ದಾರೆ ಅಂತಂದರೆ ನಾನು ಕಂಡ್ರಂಗೆ ಇಬ್ಬರೇ ಅಪ್ಪ. ಒಬ್ಬರು ದ್ವಾರಕೀಶ್ ಅಂದ್ಕೊಂಡಿದ್ದಾಗಬೇಕು ಅಂತ, ಇನ್ನೊಬ್ಬರು ರವಿಚಂದ್ರನ್. ಇಲ್ಲ, ಇವರು ರವಿಚಂದ್ರನ್ ಅವರ ಸೋದರ, ಅದೇ ಥರ ಕಂಡ್ರು ಬಾಲಾಜಿ. ನಾನು ನೋಡಿದಾಗ ರವಿಚಂದ್ರನ್ ಅಂತಲೇ ಅಂದ್ಕೊಂಡ್ಬಿಟ್ಟೆ. ಬರೀ ಗಿರಿಜಾ ಲೋಕೇಶ್ ಮಾತಾಡಿದ್ದಾರೆ. ದ್ವಾರಕೀಶ್ ಅವ್ರನ್ನ ಭಾಳ ಹತ್ತಿರದಿಂದ ಕಂಡಿರುವಂಥವ್ರು. ಏನು ಹೇಳ್ತಾರೆ ನೋಡೋಣ. ಕೊನೆಯ ಕೊಂಡಿ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರದ ರಂಗದ ಬಗ್ಗೆ ಏನು ಕೇಳಿದ್ರು ಪಟ್ ಅಂತ ಹೇಳ್ತಾಯಿದ್ರು. ಹೀಗಾಯಿತು, ಈ ಸಿನಿಮಾ ಶೂಟಿಂಗಲ್ಲಿ ಹೀಗಾಯಿತು, ಹಾಗಾಯಿತು ಅಂತೆಲ್ಲ ಹೇಳ್ತಾಯಿದ್ರು. ಒಬ್ಬ ಹಿರಿಯನಾಗಿ ನಮ್ಮ ಜೊತೆ ಇದ್ದರು. ಈಗ ಆ ಮನೆಯ ಹಿರಿಯನನ್ನು ನಾವು ಕಳ್ಕೊಂಡಿದ್ದೀವಿ. ಸಾವು ನಿಜಕ್ಕೂ ಸಹಜ, ಅದು ಬಂದೇ ಬರಬೇಕು, ನಾವೆಲ್ಲ ಹೋಗಬೇಕು. ಆದರೆ ಇವರು ಎಷ್ಟು ಉತ್ತಮವಾದ ಸಾವನ್ನು ಪಡೆದಿದ್ದಾರೆ. ಅವರೆಂಥ ಒಂದು ಕರ್ತವ್ಯದಲ್ಲಿ ನಿಷ್ಠೆಯಿಂದ ತೋರಿಸಿದ್ದಾರೆ. ಆ ಕರ್ತವ್ಯಕ್ಕೆ ಅವ್ರಿಗಂಥ ಒಳ್ಳೆಯ ಸಾವು ಬಂದಿದೆ. ಎಷ್ಟೋ ಸಲ ಅವ್ರಿಗೆ ಹೃದಯಘಾತ ಆಯಿತು, ಆದರೂ ಸಹಿತ ಅದನ್ನೆಲ್ಲ ಮೀರಿ ಮತ್ತೆ ಸಿನಿಮಾಗಳನ್ನು ಮಾಡಿ ಮತ್ತೆ ನಿರ್ಮಾಪಕರಾಗಿ ಅವರು ಈ ಮನೆವರೆಗೂ ಬಂದಿದ್ದು ನೆಮ್ಮದಿಯಾದ ಒಂದು ಮರಣವನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಬೇಕು. ಈ ವಯಸ್ಸಲ್ಲಿ ಬೆಡ್ ರಿಡನ್ ಆಗಿ ತುಂಬ ಅವಸ್ಥೆ ಪಡೋದನ್ನು ನಾವು ನೋಡಿದ್ದೀವಿ. ಆದರೆ ಅವ್ರಿಗೆ ಹಾಗೇನೂ ಆಗಲಿಲ್ಲ. ನೆಮ್ಮದಿ, ಒಳ್ಳೆಯ ಕುಟುಂಬ, ಮಕ್ಕಳೆಲ್ಲ ತುಂಬಾ ಒಂದು ಗೌರವಾನ್ವಿತ ಕುಟುಂಬ ಅಂತ ಹೇಳ್ಬೋದು. ಅವರಿಗೆ ಈ ನೋವನ್ನು ತಡೆದುಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೂ ಸೊ ಇದು ಗಿರಿಜಾ ಲೋಕೇಶ್ ಅವ್ರ ಮಾತು ನೋಡಿ. ದ್ವಾರಕೀಶ್ ಹತ್ರಕ್ಕೆ ಬೆಳೆದ್ರು. ಸಾಮಾನ್ಯ ಕಲಾವಿದನಾಗಿ, ಹಾಸ್ಯ ಕಲಾವಿದನಾಗಿ ಬಂದಂಥ ದ್ವಾರಕೀಶ್ ಈ ಪುಟ್ಟ ಹೆಜ್ಜೆಗಳಲ್ಲ, ಅದು ಒಂದು ಲೆಕ್ಕದಲ್ಲಿ ವಾಮನ ಹೆಜ್ಜೆಗಳು. ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಬೆಳೆದು ಬಂದಂಥ ರೀತಿ ಒಂಥರ ತ್ರಿವಿಕ್ರಮನಾಗಿ ಬೆಳೆದಿದ್ದ ರೀತಿ ಇತ್ತಲ್ಲ, ವಾಮನ ಹೆಜ್ಜೆಗಳ ಮುಖಾಂತರ ತ್ರಿವಿಕ್ರಮನಾಗಿ ಬೆಳೆದಂಥ ರೀತಿ, ಅದು ಬಹಳ ಗಮನಿಸಬೇಕಾದಂಥ ಸಂಗತಿ. ಸಣ್ಣ ಪುಟ್ಟ ಪಾತ್ರಗಳಿಂದ ಮಾಡ್ತಾನೇ ನಿರ್ಮಾಪಕರಾಗಿದ್ದು, ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದು.